ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಈಶ್ವರಿ ಬಂದು ಕೇಳ್ತಾಳೆ, ನಮ್ಮ ಮಾತನ್ನೆಲ್ಲ ಮೀರಿ ನೀನು ರಾಜ್ಯಕ್ಕೆ 3ನೇ ಸ್ಥಾನ ಹೇಗೆ ಗಳಿಸ್ದೆ ಅಂತ ಕೇಳ್ತಾಳೆ. ಈ ಕಡೆ ವಿದ್ಯನಿಗೆ ಆಶ್ಚರ್ಯ ಆಗುತ್ತೆ. ನೀನು ಫೇಲಾಗಿ ಬರೆದಿಟ್ಟು ಬಾ ಅಂತ ತಾನೇ ನಾನು ಹೇಳಿದ್ದು, ಹಾಗಾದರೆ ನಿನಗೆ ನಮ್ಮ ಮಾತು ಅಷ್ಟು ನಿನಗೆ ಲೆಕ್ಕಕ್ಕಿಲ್ದಂಗೆ ಆಯ್ತಾ ಅಂತ ಈಶ್ವರಿ ಕೇಳ್ತಾಳೆ. ಆಗ ವಿದ್ಯೆ ಇದ್ದವಳು, ಇಲ್ಲ ಚಿಕ್ಕತ್ತೆ, ನಾನು ಫೇಲಾಗೇ ಬರ್ತಿದ್ದು ಅಂತ ಹೇಳ್ತಾಳೆ. ಓ, ಹಾಗಾದರೆ ಫೇಲಾಗಿ ಬರ್ತಿದ್ರೆ ಇಡೀ ರಾಜ್ಯಕ್ಕೆ 3ನೇ ಸ್ಥಾನ ಬರ್ತೀಯಾ ಅಂತ ಈಶ್ವರಿ ಕೇಳ್ತಿರ್ತಾಳೆ. ಈ ಕಡೆ ಈಶ್ವರಿ ಇದ್ದವಳು, ನೀನು ಏನು ಹೇಗೆ ಅಂತ ನನಗೆ ಮೊದಲಿಂದನೂ ಗೊತ್ತು, ನೀನು ಮೊದಲಿಂದನೂ ನಮ್ಮ ಹಟ್ಟಿ ನಿಯಮನ ಮುರ್ಕೊಂಡೇ ಬಂದವಳು ತಾನೆ ಅಂತ ಹೇಳುವಾಗ ಶಿವರಾಮೇಗೌಡ, ಈಶ್ವರಿ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಯಾಕೆ ಈ ಸಣ್ಣದನ್ನ ಇಷ್ಟು ದೊಡ್ಡ ವಿಚಾರ ಮಾಡ್ತೀಯಾ, ಒಂದು ಸಣ್ಣ ಸಣ್ಣ ವಿಚಾರನೂ ನೀನು ಯಾಕೆ ದೊಡ್ಡ ವಿಚಾರ ಮಾಡೋಕ್ಕೆ ಹೋಗ್ತೀಯಾ ಅಂತ ಶಿವರಾಮೇಗೌಡ ಬೈತಾನೆ. ಏನಾದ್ರು ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು, ದೊಡ್ಡದು ಮಾಡೋರು ಈ ಮಾಧ್ಯಮದವರು ಹಟ್ಟಿ ಮುಂದೆನೇ ನಿಂತಿದ್ದಾರೆ, ನೀನು ನೋಡಿದರೆ ಇಷ್ಟು ದೂರ ಕಿರ್ಚುತ್ತಿದೆಯಾ, ಸ್ವಲ್ಪ ಸುಮ್ಮನೆ ಇರು, ಏನು ಮಾಡೋದು ಅಂತ ನೋಡೋಣ ಅಂತ ಶಿವರಾಮೇಗೌಡ ಹೇಳ್ತಾರೆ. ಈ ಕಡೆ ಚಿತ್ರ ಇದ್ದವಳು, ಅಲ್ಲ ದೊಡ್ಡಪ್ಪ, ಈಗ ಅವರೆಲ್ಲ ನಿಮ್ಮನ್ನು ಕ್ವಶನ್ ಕೇಳ್ತಾರಲ್ಲ, ನೀವೇನಂತ ಉತ್ತರ ಕೊಡ್ತೀರಾ ಅಂತ ಹೇಳ್ತಾರೆ. ಸ್ವಲ್ಪ ಸುಮ್ಮನೆ ಇರು ಅಂತ ಗೋವಿಂದ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ವಿದ್ಯಾನ ಹತ್ರ ಬಂದು, ನೋಡವ್ವ, ನೀನೇನಾರು ನಮ್ಮ ಹಟ್ಟಿ ಸೊಸೆ ಆಗದೇ ಇದ್ದರೆ, ನಮ್ಮ ಬರೀ ಚೆಲುವನ ಮಗಳಾಗಿದ್ದರೆ ನಿನ್ನನ್ನು ನಾನೇ ಖರ್ಚು ಹಾಕಿ ಓದಿಸ್ತಿದ್ದೆ, ಆದರೆ ಈಗ ನೀನು ಶಿವರಾಮೇಗೌಡ ಸೊಸೆ, ಈ ಮನೆಯಲ್ಲಿ ಬೇರೆ ಯಾರಿಗೂ ನಾನು ಓದೋಕ್ಕೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ನೀನು ಓದೋಕ್ಕಾಗಲ್ಲ ಕಣವ್ವ ಅಂತ ಹೇಳ್ತಾನೆ. ಈ ಕಡೆ ಗೋವಿಂದ ಇದ್ದವನು, ಅಣ್ಣ, ನೀನು ನಾಯಕರು ಮುಂದೆ, ಪ್ರೆಸ್ಸವ್ರ ಮುಂದೆ ನೀನು ಪ್ರಮಾಣ ಮಾಡಿದ್ಯಾ ನಿನ್ನ ಸೊಸೆನ ಓದಿಸ್ತೀಯ ಅಂತ, ಈಗ ಅದನ್ನು ನೀನು ಮೀರೋಕ್ಕಾಗುತ್ತಾ ಹೇಳು ಅಂತ ಗೋವಿಂದ ಹೇಳ್ತಾನೆ. ಈ ಕಡೆ ಈಶ್ವರಿ ಇದ್ದವಳು, ನೀವ್ಯಾಕೆ ಮಾವ ತಲೆ ಕೆಡಿಸ್ಕೊಳ್ತೀರಾ, ಇಲ್ಲೇ ನಮ್ಮ ಕಣ್ಮುಂದೆ ಇವಳಿದ್ದಾಳಲ್ಲ, ನ್ಯೂಸರ್ ಕೇಳೋ ಕ್ವಶನಿಗೆ ಇವಳೇ ಹೇಗಾರು ಉತ್ತರ ಕೊಡ್ತಾಳೆ ಬಿಡಿ, ಹೇಗಾರು ಅವಳು ಗರ್ಭಿಣಿ ಆಗಿದ್ದಾಳೆ, ನಮ್ಮ ಸೊಸೆ ಗರ್ಭಿಣಿ ಆಗಿದ್ದರಿಂದ ಇನ್ನೊಂದು 5 ತಿಂಗಳಿಗೆ ಅವಳು ಮಗುನ ಹೆರ್ತಾಳೆ, 1 ವರ್ಷ ತನಕ ಅವಳು ಮಗುನೇ ನೋಡ್ಕೊಳ್ಳೋದಾಗುತ್ತೆ, ಇನ್ನೂ ಇಲ್ಲಿ ಈಗ ವಿದ್ಯಾಭ್ಯಾಸ ಓದೋದು ಎಲ್ಲಾಗುತ್ತೆ ಹೇಳಿ, ಅದನ್ನೇ ಅವಳು ನ್ಯೂಸವ್ರ ಜೊತೆ ಹೇಳಲಿ ಅಂತ ಹೇಳ್ತಾರೆ. ಸರಿ ಅಂತ ಹಟ್ಟಿಯವರೆಲ್ಲ ಹೊರಗೆ ಹೋಗ್ತಾರೆ. ಈ ಕಡೆ ವಿದ್ಯೆಯನ್ನು ಪ್ರೆಸ್ಸವ್ರ ಮುಂದೆ ಬಂದು ನಿಂತ್ಕೊಳ್ತಾಳೆ. ಈ ಕಡೆ ವಿದ್ಯೆನ ನೋಡಿ ಪ್ರೆಸ್ಸವರು, ಮೇಡಮ್, ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಈ ಥರ ರಾಜ್ಯಕ್ಕೆ 3ನೇ ಸ್ಥಾನನ ಗಳಿಸ್ಕೊಂಡಿರೋದು ನಿಜ ಹೆಮ್ಮೆಯ ವಿಚಾರ, ಇದ್ರ ಬಗ್ಗೆ ನೀವೇನಾದ್ರು ಹೇಳಿ ಅಂತ ಪ್ರೆಸ್ಸವ್ರ ಹತ್ರ ಕೇಳ್ತಾರೆ. ನೀವಿಷ್ಟು ಸಾಧನೆ ಮಾಡಿದ್ದೀರಾ, ಹೇಳಿ ಇದ್ರ ಬಗ್ಗೆ ಅಂದಾಗ ವಿದ್ಯೆ ಇದ್ದವಳು, ಈ ಹಟ್ಟಿಯವರಿಗೂ ನಿಮಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹೌದು ಮೇಡಮ್, ನೀವು ಸರ್ಕಾರಿ ಶಾಲೆಯಲ್ಲಿ ಹೋಗಿ ಇಷ್ಟು ಒಳ್ಳೆ ಅಂಕ ಗಳಿಸಿದ್ದೀರಲ್ಲ, ಇದ್ರ ಬಗ್ಗೆ ಏನಾದ್ರು ಮಾತಾಡಿ ಅಂತ ಕೇಳ್ತಾರೆ. ನನಗೆ ಈ ಹಟ್ಟಿಯವರು ತುಂಬ ಪ್ರೋತ್ಸಾಹ ಕೊಟ್ಟರು, ಹಾಗೆ ಗೌಡ್ರು ನನಗೆ ಕೋಚಿಂಗ್ ಎಲ್ಲ ಕೊಡಿಸಿದ್ರು, ಹಾಗಾಗಿ ನಾನು ಇಷ್ಟು ಅಂಕಗಳನ್ನ ಗಳಿಸೋಕ್ಕಾಯ್ತು ಅಂತ ಹೇಳ್ತಾರೆ. ಈ ಕಡೆ ಇನ್ನೊಬ್ಬರು, ಸರ್, ನಿಮ್ಮ ಹೆಂಡತಿ ಇದ್ದವರು ಇಷ್ಟು ಒಳ್ಳೆ ಅಂಕ ಗಳಿಸಿದಾರಲ್ಲ, ನಿಮಗೆ ಏನು ಅನಿಸ್ತುಂಟು, ಅದ್ರ ಬಗ್ಗೆ ಮಾತಾಡಿ ಅಂದಾಗ ಅವಳು ಪ್ರಯತ್ನ ಪಟ್ಟಿದ್ದಾಳೆ, ಹಾಗಾಗಿ ಅವಳಿಗೆ ಆ ಅಂಕಗಳು ಗಳಿಸಿದೆ ಅಂತ ಭದ್ರೇಗೌಡ ಹೇಳ್ತಾನೆ. ನಿಮ್ಮ ಸೊಸೆ ಇಷ್ಟು ಒಳ್ಳೆ ಅಂಕ ಗಳಿಸಿದ್ದಾರೆ, ನೀವೇನಾದ್ರು ಹೇಳಿ ಅಂದಾಗ ಅವಳು ಅಷ್ಟೊಳ್ಳೆ ಅಂಕ ಗಳಿಸಿದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಶಿವರಾಮೇಗೌಡನು ಹೇಳ್ತಾನೆ. ಈ ಕಡೆ ಪ್ರೆಸ್ನವರು, ಹೌದು, ನಿಮ್ಮ ಸೊಸೆ ಇಷ್ಟು ಒಳ್ಳೆ ಅಂಕ ಗಳಿಸಿದ್ದಾರೆ, ನೆಕ್ಸ್ಟ್ ಅವ್ರನ್ನ ಮೆಡಿಕಲ್ ಕಾಲೇಜ್ ಓದಿಸೋಕ್ಕೆ ಯಾವ ಕಾಲೇಜನ್ನ ಆಯ್ಕೆ ಮಾಡ್ತಿದ್ದೀರಾ ಅಂತ ಶಿವರಾಮೇಗೌಡರಿಗೆ ಕ್ವಶನ್ ಕೊಡ್ತಾರೆ ಪ್ರೆಸ್ನವರು. ಈ ಕಡೆ ಶಿವರಾಮೇಗೌಡ, ನೀವೆಲ್ಲ ಇಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು, ಹಾಗೆ ನಮ್ಮ ನಾಯಕರು ಅಷ್ಟೇ ನನ್ನ ಸೊಸೆನ ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಹೇಳ್ತಿದ್ರು, ಆದರೆ ನಾವೀಗ ಒಂದು ಇಕ್ಕಟ್ಟು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀವಿ, ಅದೇನು ಅಂತ ನನ್ನ ಸೊಸೆನೇ ಹೇಳ್ತಾಳೆ ಅಂದ್ಕೊಂಡು ಶಿವರಾಮೇಗೌಡ, ವಿದ್ಯಾ ಹೇಳವ್ವ ಅಂತ ಹೇಳ್ತಾರೆ. ಹೌದಾ ಮೇಡಮ್, ಏನಾಗಿದೆ, ನೀವು ಯಾಕೆ ಓದೋಕ್ಕೆ ಏನಾಗ್ತುಂಟು, ಅದ್ರ ಬಗ್ಗೆ ಹೇಳಿ ಅಂದಾಗ, ನಾನು ದೊಡ್ಡ ಡಾಕ್ಟರ್ ಆಗಬೇಕನ್ನೋದು ನಮ್ಮ ಗೌಡ್ರು ಹಾಗೂ ನಮ್ಮ ಮಾವನವ್ರ ಕನಸು, ಆದರೆ ಏನು ಮಾಡೋದು, ನಾನೀಗ ಗರ್ಭಿಣಿ ಆಗಿದ್ದೀನಿ, ಹಾಗಾಗಿ ನಾನು ಈಗ ಓದೋಕ್ಕೆ ಆಗಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಓಕೆ ಅಂತ ಪ್ರೆಸ್ಸವರೆಲ್ಲ ಹೋಗ್ತಾರೆ. ಪ್ರೆಸ್ಸವ್ರು ಹೋದ ತಕ್ಷಣ ಮನೆ ಹಟ್ಟಿಯವರೆಲ್ಲರೂ ಒಳಗೆ ಹೋದ ತಕ್ಷಣ ಭದ್ರೇಗೌಡ ಹೇಳ್ತಾನೆ, ಈ ವಿಚಾರ ಬಗ್ಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮಿ ಅಂತ ಭದ್ರೇಗೌಡನು ಹೋಗ್ತಾನೆ. ಈ ಕಡೆ ವಿದ್ಯಾ ಅಳ್ತಾ ಇರ್ತಾಳೆ. ಈ ಕಡೆ ಸಾವಿತ್ರಿ ವಿನಂತಿ ಇದ್ದವಳು, ಅಯ್ಯೋ, ನನಗೆ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಮಗು ಖುಷಿಗೋಸ್ಕರ ನಾನು ಮುಂದೆ ಓದೋಕ್ಕಿಲ್ಲ ಅಂತ ಅವಳು ಹೇಳಿದ್ನೇ ಹಂಗಿಸ್ಕೊಂಡು ಹೇಳ್ತಾ ಇರ್ತಾಳೆ. ಈ ಕಡೆ ಸಾವಿತ್ರಿ ಇದ್ದವಳು ಬೇರೆಯವರಿಗೆ
ಕಷ್ಟ ಆಗಲಿ ಅಂತ ಅಂದ್ಕೊಂಡ್ರೆ ನಮಗೆ ಆಗುತ್ತೆ. ಅದೇ ಹೇಳ್ತಾರಲ್ಲ, ನಾವು ಗುಂಡಿ ತೋಡಿದ್ದಕ್ಕೆ ನಾವೇ ಬೀಳೋದು ಅಂತ, ಹಾಗಾಗುತ್ತೆ ಅಂತೇಳಿ ಬಾರೆ ವಿನಂತಿ ಅಂತ ಸಾವಿತ್ರಿ ಆ ಕಡೆ ವಿನಂತಿ ಹೋಗ್ತಾರೆ. ಈ ಕಡೆ ಬೇಜಾರಾಗಿ ಅಳ್ತಾ ವಿದ್ಯಾ ಇರ್ತಾಳೆ. ರೂಮಲ್ಲಿ ಕುತ್ಕೊಂಡು ವಿದ್ಯೆ ಅಳ್ತಿರುವಾಗ ತಂಗಿ ಫೋನ್ ಮಾಡಿ, ಯಾಕಕ್ಕ ಈ ಥರ ಮಾಡಿಬಿಟ್ಟೆ, ನೀನು ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ, ಆದರೆ ನೀನು ಆ ಬಸ್ರಿ ಅಂತ ಹೇಳಿ ಹೀಗೆಲ್ಲ ಹೇಳ್ದೆ ಅಲ್ಲ, ನಿನ್ನ ಕನಸು ಗುರಿನೆಲ್ಲ ಇದು ಮಾಡ್ತೀಯ ಅಕ್ಕ ಅಂತ ಕೇಳಿದಾಗ ಅಜ್ಜಿ ಇದ್ದವಳು ಅವಳಿಗೆ ಏನೇನೋ ಹೇಳಿ ತಲೆ ತುಂಬಬೇಡ ಅಂತ ಚೆಲುವ ಫೋನ್ ತಗೊಂಡು, ನೋಡು ಮಗಳೇ, ನಿನ್ನ ಗುರಿಗಿಂತ ನಿನ್ನ ಭವಿಷ್ಯ ಮುಖ್ಯ, ಹಾಗಾಗಿ ನೀನು ಈಗ ತಗೊಂಡಿದ್ದ ನಿರ್ಧಾರನೇ ಒಳ್ಳೆಯದು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ಫೋನ್ ಕಟ್ ಮಾಡಿ ಬೇಜಾರಲ್ಲಿ ಅಳ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.